ನೋಡಿ, ಇನ್ನು ಮಂಡ್ಯದ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಾಗಿ 9 ದಿನ ಕಳೆದರೂ ಕೂಡ ಇನ್ನೂ ಆತಂಕದ ವಾತಾವರಣ. ಕಾರಣ, ಮನೆ ಬಿಟ್ಟಿರುವಂತಹ ಮಕ್ಕಳು ವಾಪಸ್ ಬರ್ತಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಗಲಭೆ ನಡೆದು 9 ದಿನ ಕಳೆಯಿತು. ಇವತ್ತು ಆತಂಕ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಯುವಕರು. ಮನೆಗೆ ಮಕ್ಕಳು ವಾಪಸ್ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಕಂಗಾಲ ಹಾಕಿದ್ದಾರೆ. ನಾಗಮಂಗಲದ ಬದ್ರಿ ಕೊಪ್ಪಲಿನಲ್ಲಿ ಆತಂಕದ ವಾತಾವರಣ ಮುಂದುವರಿತಾ ಇದೆಯಂತೆ. ಕುಟುಂಬಸ್ಥರು ಮನೆ ಬಿಟ್ಟಿದ್ದಾರೆ, ಇನ್ನೂ ಕೂಡ ವಾಪಸ್ ಬರ್ತಿಲ್ಲ. ಕಾರಣ, ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಅನ್ನುವಂತ ಆತಂಕ ಆವರಿಸಿಕೊಂಡಿದೆ. ದೃಶ್ಯ ನೋಡ್ತಾ ಇದ್ದೀವಿ. ನಾಗಮಂಗಲದ ಬದ್ರಿ ಕೊಪ್ಪಲು ಸದ್ಯ ಖಾಲಿ ಆಗಿರುವಂತಹ ದೃಶ್ಯ. ಹೇಗಿರ್ಬೇಕಿತ್ತು? ಗಣೇಶ ಉತ್ಸವ ನಡಿಬೇಕಾಗಿತ್ತು, ಅನೇಕ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಬೇಕಾಗಿತ್ತು, ಅದ್ದೂರಿ ಕಾರ್ಯಕ್ರಮಗಳಾಗಬೇಕಿತ್ತು. ಬಟ್ ಯಾವುದೂ ಕೂಡ ಇಲ್ಲ. ಯುವಕರೆಲ್ಲ ಊರು ತೊರೆದಿದ್ದಾನಿಸ್ತಾ ಇದೆ. ಊರು ವಿಸರ್ಜನೆ ಆಗದೆ ಹಾಗೆ ಉಳಿದುಕೊಂಡಿದೆ ಹಲವು ಗಣಪ ವಿಗ್ರಹಗಳು. ನಾಗಮಂಗಲದ ಗಲಭೆ ಬಳಿಕ ಊರು ತೊರೆದಿದ್ದಾರೆ ಗ್ರಾಮಸ್ಥರು. ಗಣಪತಿ ವಿಸರ್ಜನೆಗೂ ಜನರಿಲ್ಲದಂತಹ ಪರಿಸ್ಥಿತಿ ಬದ್ರಿ ಕೊಪ್ಪಲಿನಲ್ಲಿ. ವಿಸರ್ಜನೆ ಆಗದೆ ಉಳಿದು ಬಿಟ್ಟಿದೆ ಹಲವು ಗಣಪತಿ ವಿಗ್ರಹ. ಕಾರಣ ಇಷ್ಟೇ, ಊರಲ್ಲಿ ಯುವಕರಿಲ್ಲ. ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಯುವಕರಿಲ್ಲ, ಗಣಪತಿ ಪೂಜೆ ಮಾಡೋದಕ್ಕೆ ಯುವಕರಿಲ್ಲ, ಆ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಯುವಕರಿಲ್ಲ. ಕಾರಣ, ಯಾವ ಕ್ಷಣಕ್ಕಾದ್ರೂ ನಮ್ಮನ್ನ ಕೂಡ ಬಂಧಿಸಬಹುದು ಅನ್ನುವಂತ ಆತಂಕದಲ್ಲೇ ಊರು ತೊರೆದಿದ್ದಾರೆ. ಕಾರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ 55 ಜನರ ಬಂಧನ ಆಯಿತು. FIR ಕೂಡ ದಾಖಲಾಗಿದೆ. ಹಾಗಾಗಿ ನಮ್ಮ ಬಂಧನ ಆಗಬಹುದು ಅಂತ ಆತಂಕ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಸಂತ್ ಕುಮಾರ್ ಅವರೇ, ನಮಸ್ತೆ. ಇನ್ನೂ ಕೂಡ ಆತಂಕ ಇದೆಯಾ ನಿಮ್ಮ ಊರಿನ ಜನಕ್ಕೆ? ನಮಸ್ತೆ ಮೇಡಮ್. ಹೌದು ಮೇಡಮ್, ಈಗಲೂ ತುಂಬಾ ಆತಂಕದಲ್ಲಿದ್ದಾರೆ ಯುವಕರುಗಳೆಲ್ಲ. ಆಲ್ಮೋಸ್ಟ್ ಪ್ರಮುಖ ಗಣಪತಿಲಿ 60-70% ಯುವಕರುಗಳೇ ಇಲ್ಲ ನಗರದಲ್ಲಿ. ಒಟ್ಟು ನಮಗೆ 23 ವಾರ್ಡ್ ಬರುತ್ತೆ. ಅದರಿಂದ ಯಾವ ವಾರ್ಡಲ್ಲೂ ಯಾವ ಗಣಪತಿಲೂ ಯಾವ ಯುವಕರುಗಳು ಇಲ್ಲ. ಮತ್ತೆ ಈ ಯುವಕರುಗಳು ಇರ್ಲಿ ಮೇಡಮ್, ಆ ದೇವಸ್ಥಾನಗಳ ಗಣಪತಿ ಮುಂದೆ ಈ ಹಾಡಾಕ್ತಾರಲ್ಲ, ದೇವಾಲಯ ಗಣಪತಿ ಬಗ್ಗೆ ಬೆಳಿಗ್ಗೆ ಸಂಜೆ ಹಾಡು, ಆ ಹಾಡಾಕಕ್ಕೂ ತುಂಬಾ ಹೆದರ್ತಾ ಇದಾರೆ ಮೇಡಮ್. ಪೂಜೆ ಮಾಡಕ್ಕೂ ಯಾರಿಲ್ಲ ಅಂತ ಕೇಳ್ಪಟ್ಟೆ. ಹೌದು ಮೇಡಮ್, ಪೂಜೆ ಮಾಡೋರು ಇಲ್ಲ, ಅದಕ್ಕೆ ನೈವೇದ್ಯ ಮಾಡೋರು ಇಲ್ಲ ಗಣಪತಿಗೆ. ಈ ರೀತಿ ತುಂಬಾ ಹಿಂಸೆ ಆಗ್ತಾ ಇದೆ. ಯಾಕೆ ವಸಂತ್ ಅವರೇ ಈ ತರ ಆತಂಕ? ಯಾಕಂದ್ರೆ ಈಗ ಆಲ್ರೆಡಿ ಕೆಲವರ ಬಂಧನ ಆಯ್ತು, FIR ಆಗಿದೆ, ಎಲ್ಲ ಶಾಂತಿಯುತವಾಯ್ತು ಅಂತ ಗೃಹ ಸಚಿವರು ಹೇಳ್ತಾರೆ, ಪೊಲೀಸರು ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಆಗ್ಬಿಟ್ಟಿದೆ. ಕೆಲವರು ರಾಜಕೀಯ ಮುಖನ ಮುಂದೆ ಇಟ್ಕೊಂಡು ಯುವಕರುಗಳನ್ನ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಫೈಲ್ಗೆ ಜೋಡಿಸ್ಬಿಡ್ತಾರೆ. ಈಗೇನು 54 ಜನನ್ನ FIR ಮಾಡಿದ್ದಾರೆ, ಅದು ನಿರ್ಣಾಯಕ ಅಲ್ಲ ಮೇಡಮ್. ಅದು ಮತ್ತೆ 200 ಜನನ್ನ ಅದು ಟಾರ್ಗೆಟ್ ದಾಟಿಸ್ಬೇಕು ಅನ್ನೋ ಪ್ಲಾನ್ ಇದೆ ಪೊಲೀಸ್ ಇಲಾಖೆಯಿಂದ. ಅವರು CC ಕ್ಯಾಮ್ರಾಗಳು ಮತ್ತೆ ಮೊಬೈಲ್ಗಳನ್ನ ಆಧರಿಸಿ ಅದನ್ನ ತಗೋತಾ ಇದಾರೆ ಯುವಕರುಗಳನ್ನೆಲ್ಲ. ಯಾರ್ಯಾರು ಓಡಾಡ್ತಾ ಇದ್ರು, ಯಾರ್ಯಾರಲ್ಲಿ ಸುಮ್ಮನಿದ್ರು, ಈ ತರದ್ದೆಲ್ಲ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಪೊಲೀಸ್ ಇಲಾಖೆ ಓಡಾಡ್ತಾ ಇರೋದ್ರಿಂದ ಈ ಯುವಕರುಗಳು ತುಂಬಾ ಭಯದಲ್ಲಿ ಮನೆ ಬಿಟ್ಟಿದ್ದಾರೆ. ಈಗ ಮನೆ ಬಿಟ್ಟಾಗ್ಲೇ 1 ವಾರ ಆಗಿದೆ ಮೇಡಮ್. ಇವತ್ತಿಗೆ ಗಲಭೆ ಆಗಿ 1 ವಾರ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತಾರೋ, ಯಾವಾಗ ಫೈಲ್ ಕ್ಲೋಸ್ ಆಗುತ್ತೋ ಅಂತ ಅವ್ರ ಮನೆಯವರು ತುಂಬಾ ಆತಂಕದಲ್ಲಿದ್ದಾರೆ. ಪಾಪ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೋ ಅಂತ ಮಕ್ಳುಗಳು ಇರ್ತಾರೆ, ಯುವಕರುಗಳು, ಅವರು ಮನೆಯಲ್ಲೂ ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ ಜೀವನಕ್ಕೆ. ಈ ತರ ಎಲ್ಲ ಆಗಿ ಊರ್ ಬಿಟ್ಟಿದ್ದಾರೆ ಮೇಡಮ್. ಇದು ತುಂಬಾ ಹಿಂಸೆ ಆಗ್ತದೆ ನಗರದಲ್ಲಿ. ಮೇಲ್ನೋಟಕ್ಕೆ ಮಾತ್ರ ಆತಂಕ ದೂರ ಆಗ್ಲಿ, ಶಾಂತಿ ನೆಲೆಸ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮ್ಮ ಆಶಯ ಕೂಡ ಅಷ್ಟೇ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಇನ್ನು ಮಂಡ್ಯದ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಾಗಿ 9 ದಿನ ಕಳೆದರೂ ಕೂಡ ಇನ್ನೂ ಆತಂಕದ ವಾತಾವರಣ. ಕಾರಣ, ಮನೆ ಬಿಟ್ಟಿರುವಂತಹ ಮಕ್ಕಳು ವಾಪಸ್ ಬರ್ತಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಗಲಭೆ ನಡೆದು 9 ದಿನ ಕಳೆಯಿತು. ಇವತ್ತು ಆತಂಕ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಯುವಕರು. ಮನೆಗೆ ಮಕ್ಕಳು ವಾಪಸ್ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಕಂಗಾಲ ಹಾಕಿದ್ದಾರೆ. ನಾಗಮಂಗಲದ ಬದ್ರಿ ಕೊಪ್ಪಲಿನಲ್ಲಿ ಆತಂಕದ ವಾತಾವರಣ ಮುಂದುವರಿತಾ ಇದೆಯಂತೆ. ಕುಟುಂಬಸ್ಥರು ಮನೆ ಬಿಟ್ಟಿದ್ದಾರೆ, ಇನ್ನೂ ಕೂಡ ವಾಪಸ್ ಬರ್ತಿಲ್ಲ. ಕಾರಣ, ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಅನ್ನುವಂತ ಆತಂಕ ಆವರಿಸಿಕೊಂಡಿದೆ. ದೃಶ್ಯ ನೋಡ್ತಾ ಇದ್ದೀವಿ. ನಾಗಮಂಗಲದ ಬದ್ರಿ ಕೊಪ್ಪಲು ಸದ್ಯ ಖಾಲಿ ಆಗಿರುವಂತಹ ದೃಶ್ಯ. ಹೇಗಿರ್ಬೇಕಿತ್ತು? ಗಣೇಶ ಉತ್ಸವ ನಡಿಬೇಕಾಗಿತ್ತು, ಅನೇಕ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಬೇಕಾಗಿತ್ತು, ಅದ್ದೂರಿ ಕಾರ್ಯಕ್ರಮಗಳಾಗಬೇಕಿತ್ತು. ಬಟ್ ಯಾವುದೂ ಕೂಡ ಇಲ್ಲ. ಯುವಕರೆಲ್ಲ
ಊರು ತೊರೆದಿದ್ದಾಣಿಸ್ತಾ ಇದೆ ಊರು. ವಿಸರ್ಜನೆಯಾಗದೆ ಹಾಗೆ ಉಳಿದುಕೊಂಡಿದೆ ಹಲವು ಗಣಪ ವಿಗ್ರಹಗಳು. ನಾಗಮಂಗಲದ ಗಲಭೆ ಬಳಿಕ ಊರು ತೊರೆದಿದ್ದಾರೆ ಗ್ರಾಮಸ್ಥರು. ಗಣಪತಿ ವಿಸರ್ಜನೆಗೂ ಜನರಿಲ್ಲದಂತಹ ಪರಿಸ್ಥಿತಿ ಬದ್ರಿಕೊಪ್ಪಲಿನಲ್ಲಿ. ವಿಸರ್ಜನೆಯಾಗದೆ ಉಳಿದು ಬಿಟ್ಟಿದೆ ಹಲವು ಗಣಪತಿ ವಿಗ್ರಹ. ಕಾರಣ ಇಷ್ಟೇ, ಊರಲ್ಲಿ ಯುವಕರಿಲ್ಲ. ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಯುವಕರಿಲ್ಲ, ಗಣಪತಿ ಪೂಜೆ ಮಾಡೋದಕ್ಕೆ ಯುವಕರಿಲ್ಲ, ಆ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಯುವಕರಿಲ್ಲ. ಕಾರಣ ಯಾವ ಕ್ಷಣಕ್ಕಾದ್ರೂ ನಮ್ಮನ್ನ ಕೂಡ ಬಂಧಿಸಬಹುದು ಅನ್ನುವಂತ ಆತಂಕದಲ್ಲೇ ಊರು ತೊರೆದಿದ್ದಾರೆ. ಕಾರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ 55 ಜನರ ಬಂಧನ ಆಯಿತು. FIR ಕೂಡ ದಾಖಲಾಗಿದೆ. ಹಾಗಾಗಿ ನಮ್ಮ ಬಂಧನ ಆಗಬಹುದು ಅಂತ ಆತಂಕ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಸಂತ್ ಕುಮಾರ್ ಅವರೇ ನಮಸ್ತೆ. ಇನ್ನೂ ಕೂಡ ಆತಂಕ ಇದೆಯಾ ನಿಮ್ಮ ಊರಿನ ಜನಕ್ಕೆ? ನಮಸ್ತೆ ಮೇಡಮ್. ಹೌದು ಮೇಡಮ್, ಈಗಲೂ ತುಂಬಾ ಆತಂಕದಲ್ಲಿದ್ದಾರೆ ಯುವಕರುಗಳೆಲ್ಲ. ಆಲ್ಮೋಸ್ಟ್ ಪ್ರಮುಖ ಗಣಪತಿಲಿ 60-70% ಯುವಕರುಗಳೇ ಇಲ್ಲ ನಗರದಲ್ಲಿ. ಒಟ್ಟು ನಮಗೆ 23 ವಾರ್ಡ್ ಬರುತ್ತೆ. ಅದರಿಂದ ಯಾವ ವಾರ್ಡಲ್ಲೂ ಯಾವ ಗಣಪತಿಲೂ ಯಾವ ಯುವಕರುಗಳು ಇಲ್ಲ. ಮತ್ತೆ ಈ ಯುವಕರುಗಳು ಇರ್ಲಿ ಮೇಡಮ್, ಆ ದೇವಸ್ಥಾನಗಳ ಗಣಪತಿ ಮುಂದೆ ಈ ಹಾಡಾಕ್ತಾರಲ್ಲ, ದೇವಾಲಯ ಗಣಪತಿ ಬಗ್ಗೆ ಬೆಳಿಗ್ಗೆ ಸಂಜೆ ಹಾಡು, ಆ ಹಾಡಾಕಕ್ಕೂ ತುಂಬಾ ಹೆದರ್ತಾ ಇದಾರೆ ಮೇಡಮ್. ಪೂಜೆ ಮಾಡಕ್ಕೂ ಯಾರಿಲ್ಲ ಅಂತ ಪೂಜೆ, ಹೌದು ಮೇಡಮ್, ಪೂಜೆ ಮಾಡೋರು ಇಲ್ಲ, ಅದಕ್ಕೆ ನೈವೇದ್ಯ ಮಾಡೋರು ಇಲ್ಲ ಗಣಪತಿಗೆ. ಈ ರೀತಿ ತುಂಬಾ ಹಿಂಸೆ ಆಗ್ತಾ ಇದೆ. ಯಾಕೆ ವಸಂತ್ ಅವರೇ ಈ ತರ ಆತಂಕ? ಯಾಕಂದ್ರೆ ಈಗ ಆಲ್ರೆಡಿ ಕೆಲವರ ಬಂಧನ ಆಯ್ತು, FIR ಆಗಿದೆ, ಎಲ್ಲ ಶಾಂತಿಯುತವಾಯ್ತು ಅಂತ ಗೃಹ ಸಚಿವರು ಹೇಳ್ತಾರೆ, ಪೊಲೀಸರು ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಆಗ್ಬಿಟ್ಟಿದೆ. ಕೆಲವರು ರಾಜಕೀಯ ಮುಖನ ಮುಂದೆ ಇಟ್ಕೊಂಡು ಯುವಕರುಗಳನ್ನ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಫೈಲ್ಗೆ ಜೋಡಿಸ್ಬಿಡ್ತಾರೆ. ಈಗೇನು 54 ಜನನ್ನ FIR ಮಾಡಿದ್ದಾರೆ, ಅದು ನಿರ್ಣಾಯಕ ಅಲ್ಲ ಮೇಡಮ್. ಅದು ಮತ್ತೆ 200 ಜನನ್ನ ಅದು ಟಾರ್ಗೆಟ್ ದಾಟಿಸ್ಬೇಕು ಅನ್ನೋ ಪ್ಲಾನ್ ಇದೆ ಪೊಲೀಸ್ ಇಲಾಖೆಯಿಂದ. ಅವರು CC ಕ್ಯಾಮ್ರಾಗಳು ಮತ್ತೆ ಮೊಬೈಲ್ಗಳನ್ನ ಆಧರಿಸಿ ಅದನ್ನ ತಗೋತಾ ಇದಾರೆ ಯುವಕರುಗಳನ್ನೆಲ್ಲ. ಯಾರ್ಯಾರು ಓಡಾಡ್ತಾ ಇದ್ರು, ಯಾರ್ಯಾರಲ್ಲಿ ಸುಮ್ಮನಿದ್ರು, ಈ ತರದ್ದೆಲ್ಲ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಪೊಲೀಸ್ ಇಲಾಖೆ ಓಡಾಡ್ತಾ ಇರೋದ್ರಿಂದ ಈ ಯುವಕರುಗಳು ತುಂಬಾ ಭಯದಲ್ಲಿ ಮನೆ ಬಿಟ್ಟಿದ್ದಾರೆ. ಈಗ ಮನೆ ಬಿಟ್ಟಾಗ್ಲೇ 1 ವಾರ ಆಗಿದೆ ಮೇಡಮ್. ಇವತ್ತಿಗೆ ಗಲಭೆ ಆಗಿ 1 ವಾರ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತಾರೋ, ಯಾವಾಗ ಫೈಲ್ ಕ್ಲೋಸ್ ಆಗುತ್ತೋ ಅಂತ ಅವ್ರ ಮನೆಯವರು ತುಂಬಾ ಆತಂಕದಲ್ಲಿದ್ದಾರೆ. ಪಾಪ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೋ ಅಂತ ಮಕ್ಳುಗಳು ಇರ್ತಾರೆ, ಯುವಕರುಗಳು, ಅವರು ಮನೆಯಲ್ಲೂ ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ ಜೀವನಕ್ಕೆ. ಈ ತರ ಎಲ್ಲ ಆಗಿ ಊರ್ ಬಿಟ್ಟಿದ್ದಾರೆ ಮೇಡಮ್. ಇದು ತುಂಬಾ ಹಿಂಸೆ ಆಗ್ತಾ ಇದೆ ನಗರದಲ್ಲಿ. ಮೇಲ್ನೋಟಕ್ಕೆ ಮಾತ್ರ ಆತಂಕ ದೂರ ಆಗ್ಲಿ, ಶಾಂತಿ ನೆಲೆಸ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮ್ಮ ಆಶಯ ಕೂಡ ಅಷ್ಟೇ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಇನ್ನು ಮಂಡ್ಯದ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಾಗಿ 9 ದಿನ ಕಳೆದರೂ ಕೂಡ ಇನ್ನೂ ಆತಂಕದ ವಾತಾವರಣ. ಕಾರಣ ಮನೆ ಬಿಟ್ಟಿರುವಂತಹ ಮಕ್ಕಳು ವಾಪಸ್ ಬರ್ತಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಗಲಭೆ ನಡೆದು 9 ದಿನ ಕಳೀತು ಇವತ್ತು. ಆತಂಕ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಯುವಕರು. ಮನೆಗೆ ಮಕ್ಕಳು ವಾಪಸ್ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಕಂಗಾಲ ಹಾಕಿದ್ದಾರೆ. ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ ಆತಂಕದ ವಾತಾವರಣ ಮುಂದುವರಿತಾ ಇದೆಯಂತೆ. ಕುಟುಂಬಸ್ಥರು ಮನೆ ಬಿಟ್ಟಿದ್ದಾರೆ, ಇನ್ನೂ ಕೂಡ ವಾಪಸ್ ಬರ್ತಿಲ್ಲ. ಕಾರಣ ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಅನ್ನುವಂತ ಆತಂಕ ಆವರಿಸಿಕೊಂಡಿದೆ. ದೃಶ್ಯ ನೋಡ್ತಾ ಇದ್ದೀವಿ. ನಾಗಮಂಗಲದ ಬದ್ರಿಕೊಪ್ಪಲು ಸದ್ಯ ಖಾಲಿ ಆಗಿರುವಂತಹ ದೃಶ್ಯ. ಹೇಗಿರ್ಬೇಕಿತ್ತು? ಗಣೇಶ ಉತ್ಸವ ನಡಿಬೇಕಾಗಿತ್ತು, ಅನೇಕ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಬೇಕಾಗಿತ್ತು, ಅದ್ದೂರಿ ಕಾರ್ಯಕ್ರಮಗಳಾಗಬೇಕಿತ್ತು. ಬಟ್ ಯಾವುದೂ ಕೂಡ ಇಲ್ಲ. ಯುವಕರೆಲ್ಲ ಊರು ತೊರೆದಿದ್ದಾಣಿಸ್ತಾ ಇದೆ ಊರು. ವಿಸರ್ಜನೆಯಾಗದೆ ಹಾಗೆ ಉಳಿದುಕೊಂಡಿದೆ ಹಲವು ಗಣಪ ವಿಗ್ರಹಗಳು. ನಾಗಮಂಗಲದ ಗಲಭೆ ಬಳಿಕ ಊರು ತೊರೆದಿದ್ದಾರೆ ಗ್ರಾಮಸ್ಥರು. ಗಣಪತಿ ವಿಸರ್ಜನೆಗೂ ಜನರಿಲ್ಲದಂತಹ ಪರಿಸ್ಥಿತಿ ಬದ್ರಿಕೊಪ್ಪಲಿನಲ್ಲಿ. ವಿಸರ್ಜನೆಯಾಗದೆ ಉಳಿದು ಬಿಟ್ಟಿದೆ ಹಲವು ಗಣಪತಿ ವಿಗ್ರಹ. ಕಾರಣ ಇಷ್ಟೇ, ಊರಲ್ಲಿ ಯುವಕರಿಲ್ಲ. ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಯುವಕರಿಲ್ಲ, ಗಣಪತಿ ಪೂಜೆ ಮಾಡೋದಕ್ಕೆ ಯುವಕರಿಲ್ಲ, ಆ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಯುವಕರಿಲ್ಲ. ಕಾರಣ ಯಾವ ಕ್ಷಣಕ್ಕಾದ್ರೂ ನಮ್ಮನ್ನ ಕೂಡ ಬಂಧಿಸಬಹುದು ಅನ್ನುವಂತ ಆತಂಕದಲ್ಲೇ ಊರು ತೊರೆದಿದ್ದಾರೆ. ಕಾರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ 55 ಜನರ ಬಂಧನ ಆಯಿತು. FIR ಕೂಡ ದಾಖಲಾಗಿದೆ. ಹಾಗಾಗಿ ನಮ್ಮ ಬಂಧನ ಆಗಬಹುದು ಅಂತ ಆತಂಕ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಸಂತ್ ಕುಮಾರ್ ಅವರೇ ನಮಸ್ತೆ. ಇನ್ನೂ ಕೂಡ ಆತಂಕ ಇದೆಯಾ ನಿಮ್ಮ ಊರಿನ ಜನಕ್ಕೆ? ನಮಸ್ತೆ ಮೇಡಮ್.
ಹೌದು ಮೇಡಮ್, ಈಗಲೂ ತುಂಬಾ ಆತಂಕದಲ್ಲಿದ್ದಾರೆ ಯುವಕರುಗಳೆಲ್ಲ. ಹ್ಮ್ ಆಲ್ಮೋಸ್ಟ್ ಪ್ರಮುಖ ಗಣಪತಿಲಿ 70-80% ಯುವಕರುಗಳೇ ಇಲ್ಲ ನಗರದಲ್ಲಿ. ಓಕೆ